ಯಾರಿಗೆಲ್ಲ ಇನ್ಫರ್ಟಿಲಿಟಿ ಇದೆ ಮತ್ತೆ ಎಗ್ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಅವರೆಲ್ಲರೂ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂತಹ ಆಹಾರಗಳನ್ನ ಕಂಪಲ್ಸರಿ ಸೇವಿಸಲೇಬೇಕು. ಇದು ನ್ಯಾಚುರಲ್ ಆಗಿ ನಿಮ್ಮ ಎಗ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹತ್ತಿರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೇನೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ಒಂದು ಫರ್ಟಿಲಿಟಿ ರಿಲೇಟೆಡ್ ಇರುವಂತಹ ಒಂದು ವಿಡಿಯೋನ ತಗೊಂಡ್ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗಿ ಲಕ್ಷಗಟ್ಲೆ ತುಂಬಾನೇ ಖರ್ಚು ಮಾಡಿರ್ತಾರೆ. ಸಾವಿರ ಲಕ್ಷನೋ ಲೆಕ್ಕನೇ ಇಲ್ಲದೆ ಇರೋಷ್ಟು ಖರ್ಚು ಮಾಡಿರ್ತಾರೆ. ಅಂತವ್ರು ಮನೆಯಲ್ಲೇ ಒಂದು ರೆಮಿಡಿನ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅದೇನಿಲ್ಲ, ಸೊ ಈ ಅಗಸೆ ಬೀಜ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ತುಂಬಾ ಕಡಿಮೆ ರೇಟಿಗೆ ಒಂದು 100, 150, 200 ರೂಪಾಯಿ ಒಳಗಡೆ ಕೆಜಿ ಸಿಕ್ಕೇ ಸಿಗುತ್ತೆ. ಆ ತರದ ಒಂದಿಷ್ಟು ತಂದು ಇಟ್ಕೊಳ್ಳಿ. ಹಾಗೇನೆ ಸೂರ್ಯಕಾಂತಿ ಬೀಜ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ. ಹಾಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಪರಂಗಿ ಹಣ್ಣಿನ ಬೀಜ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ. ಅದನ್ನ ತಗೊಂಬಂದು ಇಟ್ಕೊಂಡು ನೀವು ತಿನ್ನಕ್ಕೆ ಡೈಲಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅದು ಬೆಳಿಗ್ಗೆ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ನೈಟ್ ಆಗ್ಬೋದು, ಯಾವ ಟೈಮಲ್ಲಿ ಆದ್ರೂ ಪರವಾಗಿಲ್ಲ, ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲ ನಿಮ್ಗೆ ಹಾಗೆ ತಿನ್ನಕ್ಕಾಗಲ್ಲ ಅಂದ್ರೆ ಪೌಡರ್ ತರ ಮಾಡ್ಕೊಂಡಾದ್ರೂ ತಿನ್ನಿ. ನಾನಿಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡ್ರೆ ಒಂದ್ 15-20 ದಿನ ತಿನ್ಬೋದು ಆರಾಮಾಗಿ. ಸೊ ತಿನ್ನಿ ಅಂತ ಹೇಳಿದ ತಕ್ಷಣ ಜಾಸ್ತಿ ತಿನ್ನೋದು ಆತರ ಎಲ್ಲ ಮಾಡಕ್ ಹೋಗ್ಬಿಡಿ. ಪ್ರತಿದಿನ 3 ಸೇರಿಸಿ ಒಂದು 15-20 ಗ್ರಾಮ್ ಅಷ್ಟು ತಿಂದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ಆಹಾರ ಆಗ್ಲಿ ಅತಿಯಾಗಿ ತಿಂದ್ರೆ ಅದು ನಮ್ಗೆ ಆರೋಗ್ಯ, ಅತಿಯಾದ ಅಮೃತಂ ವಿಷಂ ಅಂತ ಹೇಳ್ತಾರೆ, ಅದೇ ತರ. ಸೊ ಯಾವುದೇ ಅತಿ ಆದ್ರೂ ಕೂಡ ಅದು ನಮ್ಗೆ ಒಳ್ಳೇದಲ್ಲ. ಸೊ ಪ್ರತಿದಿನ ಒಂದಷ್ಟು ಒಂದ 15-20 ಗ್ರಾಮ್, 25 ಗ್ರಾಮ್ ಅಷ್ಟರಲ್ಲಿ 3 ಮಿಕ್ಸ್ ಮಾಡ್ಕೊಂಡು ತಿಂತಾ ಬಂದ್ರೆ ನಿಮ್ದು ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲಾನು ಸಾಲ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಮ ಮನೆಯಲ್ಲಿ ಸ್ವಲ್ಪ ಗಿಣ್ಣದ ಹಾಲನ್ನು ಕೊಟ್ಟು ಕಳ್ಸಿದ್ರು. ಇದು ಕೂಡ ತುಂಬಾನೇ ಒಳ್ಳೇದು, ಫರ್ಟಿಲಿಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ಗೆ ಇದು ಕೂಡ ಒಳ್ಳೇದು. ತುಂಬಾ ಜನಕ್ಕೆ ಆಗುತ್ತೆ, ತುಂಬಾ ಜನಕ್ಕೆ ಆಗಲ್ಲ. ಬಟ್ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇಲ್ಲ, ಎಲ್ರು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತೀವಿ ಅಂತಾನೆ ಹೇಳ್ಬೋದು. ಸೊ ಹಾಲನ್ನು ಕೂಡ ಅವರೇ ಕೊಟ್ಟು ಕಳ್ಸಿದ್ರು. ಹಾಗೆ ಗಿಣ್ಣದ ಹಾಲು ಮತ್ತೆ ಪ್ಲೈನ್ ಮಿಲ್ಕ್ ಎರಡನ್ನು ಕೊಟ್ಟು ಕಳ್ಸಿದ್ರು. ಸೊ ಅದಕ್ಕೆ ಗಿಣ್ಣ ಮಾಡೋದಕ್ಕೆ ನಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಇದು ಎಲ್ರಿಗೂ ತುಂಬಾನೇ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ನಾನು ಗಿಣ್ಣ ಎಲ್ಲ ಮಾಡಿದ್ಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಆ ತರ ಬಂದಿತ್ತು ಅಂತ ಹೇಳಿ ಅನ್ಕೊಂಡೆ. ಸೊ ಆ ವಿಡಿಯೋ ಮಾಡೋದು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅದು ನಮ್ಮನೇಲಿ ಎಲ್ರಿಗೂ ಫೇವ್ರೇಟ್ ಆಗಿರೋದ್ರಿಂದ ಆದ ತಕ್ಷಣ ಎಲ್ಲ ತಿನ್ನೋದಕ್ಕೆ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆನಂತರ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಸೊ ಹಾಗಾಗಿ ಗಿಣ್ಣು ಯಾವ ತರ ಬಂದಿತ್ತು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಕಳಿಸ್ದಾಗ ಖಂಡಿತವಾಗ್ಲು ನಾವ್ ಯಾವ ತರ ಮಾಡ್ತೀವಿ, ಮಾಡಿದ್ಮೇಲೆ ಫೈನಲ್ ಆಗಿ ಯಾವ ತರ ಬರುತ್ತೆ ಅಂತ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ತಿನ್ನೋದಕ್ಕೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಹಾಗೇನೆ ತುಂಬಾ ಜನ ಕಿಡ್ನಿ ಸ್ಟೋನು ಪ್ರಾಬ್ಲಮ್ ಇಂದ ತುಂಬಾ ಬಳಲ್ತಾ ಇರ್ತಾರೆ. ಅದಕ್ಕೆ ₹1 ಖರ್ಚಿಲ್ಲದೆ ಒಂದು ಫ್ರೀ ಆಗಿ ಮನೇಲೆ ಒಂದು ಹೋಮ್ ಮೇಡ್ ರೆಮಿಡಿನ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಏನಪ್ಪಾ ಅಂತಂದ್ರೆ ಇದು ಮೆಕ್ಕೆಜೋಳದಲ್ಲಿ ಈ ತರ ಹುಲ್ ತರ ಇರುತ್ತೆ ನೋಡಿ, ಆ ಮೆಕ್ಕೆಜೋಳ ಎಲ್ಲ ಸುಲ್ದ ನಂತರ ಈ ತರ ಒಂದು ಸಿಗುತ್ತಲ್ವಾ, ಇದನ್ನ ಏನಿಲ್ಲ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ನೀರನ್ನ ಅದನ್ನ ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ, ಸೊ ನೀವೇನಾದ್ರೂ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಕಾರ್ನ ತಗೊಂಡ್ಬರ್ತೀರಾ. ಸೊ ತಗೊಂಬಂದ್ಮೇಲೆ ಅದ್ರ ಸಿಪ್ಪೆ ಆಗ್ಲಿ ಈ ತರ ಹುಲ್ ತರ ಏನಿರುತ್ತೆ, ಕೂಲು ತರ, ಇದನ್ನೆಲ್ಲ ಬಿಸಾಕ್ ಬಿಡ್ತೀರಾ. ಸೊ ಇದರಿಂದ ಎಷ್ಟು ನಿಮ್ಗೆ ಹೆಲ್ತಿ ಬೆನಿಫಿಟ್ ಸಿಗ್ತಿದೆ ಅಂತಂದ್ರೆ ಇದನ್ನ ಯಾಕೆ ಟ್ರೈ ಮಾಡ್ಬಾರ್ದು. ಸೊ ನಮ್ಮ ಮನೇಲಿ ನಾವ್ ಯಾವಾಗ ತಗೊಂಬಂದ್ರು ಅದನ್ನ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಂಡು ಒಟ್ಟಿಗೆ ಎಲ್ಲಾನು ಹಾಕಿ ಆನಂತರ ನೀರಲ್ಲಿ ಹಾಕಿ ಕುದಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಕುಡಿಬೇಕು ಇದು. ಸೊ ನೀವ್ ಯಾವ್ಯಾವಾಗ್ಲೂ ಕುಡಿದ್ರೆ ಅದು ಯಾವುದೇ ಆಯುರ್ವೇದಿಕ್ ಮೆಡಿಸಿನ್ ಆಗ್ಲಿ ನೀವು ಬೆಳಿಗ್ಗೆ ಆದಷ್ಟು ಬೇಗ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ, ತಿನ್ನೋದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇದು ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಯಾವ ತರ ಇತ್ತು ಅಂತ ಕೂಡ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್